ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ನಾಡಿನ ಜನತೆಗೆ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೀನಿ. ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ. ನಮ್ಗೆ ಗೊತ್ತಿದೆ, ಈಗಾಗಲೇ ನಾನು ಸುದೀರ್ಘವಾದಂಥ ಸಂದೇಶವನ್ನು ಕೊಡ್ತೀನಿ. ಇವತ್ತು ಅಂದು ಬ್ರಿಟಿಷರ ಒಂದು ಶೋಷಣೆಯನ್ನು, ದರ್ಪ ದೌರ್ಜನ್ಯವನ್ನು ವಿರೋಧಿಸಿ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹಗಲಿರುಳು ಶ್ರಮಿಸಿದಂಥ ಮತ್ತು ಆಂಗ್ಲರು ಏನೋ ಅಮಾನವೀಯವಾಗಿ ಒಂದು ದಿವಸ ವಿವಿಧ ಕಠಿಣ ಶಿಕ್ಷೆಯನ್ನು, ಹಿಂಸೆಯನ್ನು, ಅಪಮಾನವನ್ನು, ದೌರ್ಜನ್ಯವನ್ನು ಮತ್ತು ನೋವುಗಳನ್ನ ಸಹಿಸಿ ಏನು ಸ್ವಾತಂತ್ರ್ಯಕ್ಕಾಗಿ ಹಗಲು ಹೊರದಂಥ ಲಕ್ಷಾಂತರ ದೇಶಭಕ್ತರ, ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿನಲ್ಲಿ ಒಂದು ದಿವಸ ಮುಂಚೂಣಿಯಲ್ಲಿ ನಿಲ್ಲುವಂಥವರು ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್ ರಾಜ್ಗುರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್, लाला लजपत राज, बिपिन पाल, चित्तरंजन दास, दादाभाई नवरोजी, राष्ट्रपिता महात्मा गांधीजियವರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮೌಲಾನಾ ಅಬ್ದುಲ್ ಕಲಾಂ ಅವರು, ಕಲಾಂ ಆಜಾದ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಇವತ್ತು ಅಸಂಖ್ಯಾತರ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಅವರೆಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಅವ್ರನ್ನ ಸ್ಮರಿಸುವಂಥದ್ದು, ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದ್ದಾಗೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಹಿರಿಯರಾದಂಥ ಚನ್ನಬಸಮ್ಮ ಅಂಬಲಿಯವರು, ಕಾಕಾ ಕಾರ್ಕನಿಸ್ ಅವರು, ತಮ್ಜಿ ಕುಸಾಜಿ ಮಿರಜ್ಕರ್ ಅವರು, ಇಂಚಗಿರಿಯ ಮಾಧವಾನಂದ ಪ್ರಭುಗಳು, ಸುರ್ಪುರ್ ಮಲ್ಲಪ್ಪನವರು, ಜೀವರಾಜ್ ಜೋಶಿಯವರು, ಮೋರೆ ಹನುಮಂತರಾಯರು, ದೇವರನಾವತಿಗೆಯಲ್ಲಿ ನೆಲೆಸಿದಂಥ ವಾಸುದೇವ್ ಬಲವಂತ್ ಕಡ್ಕೆಯವರು, ಮಾನ್ ಸೇನಾನಿ ರಮಾನಂದ್ ತೀರ್ಥರು, ರಾಚಪ್ಪ ಗುರುಜಿಪ್ಪ ಹೂಯಿಗೆಯವರು, ನಾರಾಯಣ ರಾಘವೇಂದ್ರ ದೇಸಾಯಿ ಅವರು, ರತನ್ ಚಂದ್ ಪಾಯಪ್ಪ ಯಕ್ಷೇಟಿಯವರು, ಶಂಕರಗೌಡ ಪಾಟೀಲರು, ಭಗವಾನ್ ಸಿಂಗ್ ಅಂಗಡಿ, ಶಿವಾನಂದ್ ಶಿವಯೋಗಿಗಳು, ತಿಪ್ಪಣ್ಣ ಶಂಕರಪ್ಪ ಬುದ್ಧಿ, ಬಾಳಪ್ಪ ನರಸಪ್ಪ ಬೋಸ್ಗಿ, ಮಲ್ಲಪ್ಪ ಬಸಪ್ಪ ಕುಂಬಾರ್, ಈರಪ್ಪ ಕಾಳಪ್ಪ ಬಡಗೇರ್, ಹಲಸಂಗಿಯ ಮಧುರ್ಚಂದ್ರರು, ಪಿ ಡುಳಾ ಸಾಹೇಬ್ ಅವರು, ಲಾವರಟ್ನಿ ಕಾಜಾಬಾಯಿ ಅವರು, ರೇವಪ್ಪ ಕಾಪ್ಸಿ ಅವರು, ಗಿರಿಮಾಲಪ್ಪ ಶಿವಪ್ಪ ವಾಲಿಯವರು, ಬಸಪ್ಪ ಬೆಳಗಲಿ, ಶಂಕರಯ್ಯ ಮಲಯ ಪೂಜಾರಿ ಅವರು, ಶೀಲವಂತ ಮಲ್ಕಾಜಪ್ಪ ಹೊನ್ನಳ್ಳಿ, ಸಿದ್ದರಾಮಯ್ಯ, ನಾಗೇಂದ್ರ ಕಪಟ್ಕರ್, ರೇವಣ್ ಸಿದ್ದಯ್ಯ ಲದ್ದಿಮಠ್, ಬಸಪ್ಪಣ್ಣ ಶಿರೂರ್, ಸುಗಂಧಿ ಮುರುಗಣ್ಣಪ್ಪಣ್ಣ ಅವರು, ಬಾಬುರಾವ್ ಗುಜರಿ ಅವರು, ರಾವ್ ಬಹದ್ದೂರ್, ಡಾಕ್ಟರ್ ರಘು ಹಳಕಟ್ಟಿಯವರು, ಶಿಕ್ಷಣ ದಾಸೋಹಿ ಬಂಧನಾಳ ಶಿವಯೋಗಿಗಳು, ವಸಲಿಂಗಪ್ಪ ದೇಸಾಯಿ, ವೆಂಕಪ್ಪ ಕುಸಪ್ಪ ದೇಸಾಯಿ ಹಾಗೂ ಅಗರ್ಕಡದ ಜಾಗೀರ್ದಾರರು, ಇವರೆಲ್ಲರೂ ಕೂಡ ನಮ್ಮ ಜಿಲ್ಲೆಯವರು, ಹಿರಿಯರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ದಿವಸ ದೊಡ್ಡ ಕೊಡುಗೆಯನ್ನು, ದಿವಸ ತ್ಯಾಗ ಬಲಿದಾನಗಳಿಂದ ನಮಗೆ ಕೊಡುಗೆಯನ್ನು ಕೊಟ್ಟುದ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ಜಿಲ್ಲೆಯ ಒಂದು ದೊಡ್ಡ ಕೊಡುಗೆ ಇದೆ ಅನ್ನೋ ಮಾತನ್ನು ಸಂಘಟಿಸಲಿ. ಅವರು ಏನು ಹಿಂಸೆಯನ್ನು ಅನುಭವಿಸಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಹಿತಾಸಕ್ತಿಗಳನ್ನ ನಾಡಿಗಾಗಿ ತುಂಬ ದಿವಸ ಸಮರ್ಪಿಸಿ ತುಂಬ ದಿವಸ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ತುಂಬ ದಿವಸ ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಈ ವೇದಿಕೆ ಮೂಲಕ ಗೌರವವನ್ನು ಸಮರ್ಪಿಸ್ತೇನೆ. ಇವತ್ತು ನಾವೆಲ್ಲರೂ ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ ನೆಲೆಸಿದ್ದರ ಹಿಂದಿರುವಂಥ ಎಲ್ಲ ದೇಶದಲ್ಲಿ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಣ್ಯರು, ಅವರಿಂದ ಇವತ್ತು ದಿವಸ ನಾವು ಎಲ್ಲರೂ ನೆಮ್ಮದಿಯಿಂದ, ಶಾಂತಿಯಿಂದ ಬದುಕಿದ್ದೀವಿ ಅನ್ನೋದನ್ನು ಒಂದು ಮಾತನ್ನು ನಾವೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಅರ್ಥಕೊಂಡು
ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಯವ್ರನ್ನ ಎಲ್ಲರೂ ಕೂಡ ನಾವು ಅವ್ರನ್ನ ಸ್ಮರಣೆ ಮಾಡುವಂಥದ್ದು, ಅವ್ರನ್ನ ಗೌರವಿಸುವಂಥದ್ದು, ಅವರ ಪ್ರಯತ್ನದಿಂದ ಇವತ್ತು ದಿವಸ ನಾವೆಲ್ಲರೂ ಕೂಡ ಈಗ ಭಾರತ ದೇಶ ಒಂದು ಪ್ರಗತಿ ಹಾದಿಯಲ್ಲಿ, ಶಾಂತಿ ಹಾದಿಯಲ್ಲಿ ನಡೀತದೆ ನಮ್ಮ ಮತನಿಸಿದ ಬಗ್ಗೆ ಹಿಡಿದುಬಸ್ತೇವೆ. ಇಲ್ಲಿ ಉಳಿದಂಥ ವಿಚಾರಗಳನ್ನ ನಾನು ಈಗಾಗಲೇ ನಿಮಗೆ ವಿಚಾರಗಳನ್ನ ದಿವಸ ನಾನು ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಮತ್ತೆ ಅದನ್ನೇ ನಾನು ಭಾಷಣವೇ ಮಾಡಿದ್ರೆ ಓದ್ಕೊಳ್ಳಿಕ್ಕೆ ಬಯಸೋಲ್ಲ. ಇವತ್ತು ಇದನ್ನು ಬಿಟ್ಟು ಒಟ್ಟಾರೆ ವಿಜಯಪುರ ಜಿಲ್ಲೆ ಇವತ್ತು ಏನು ಬರಗಾಲದ ಜಿಲ್ಲೆ ಅಂತ ಹೆಸರಿತ್ತು, ಹಿಂದುಳಿದ ಜಿಲ್ಲೆ ಥಾಣೆ ಪಟ್ಟಕ್ಕೆ ಕಲ್ತ್ಕೊಂಡಿತ್ತು. ಬ್ರಿಟಿಷ್ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಈ ಎರಡೂ ತೀವ್ರ ಬರಗಾಲದ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದರು. ಅದಕ್ಕೆ ಇವತ್ತು ದಿವಸ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರ ಆಂಟಿಫಿಮೆನ್ ಸೆಂಟರ್, ಈಗೂ ಕೂಡ ವಿಲ್ಸನ್ ಆಂಟಿಫಿಮೆನ್ ಸೆಂಟರ್ನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎದುರುಗಡೆ ಇವತ್ತು ನಾವು ಅದನ್ನು ಕಾಣ್ತೀವಿ. ಒಂದು ಸದಾವಕಾಶ ನಮಗೆ ಹಿಂದಿನ ಅವಧಿಯಲ್ಲಿ 2013ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಸ್ ಅಧ್ಯಕ್ಷರು ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ದಿವಸ ಈ ಬರಗಾಲದ ಪ್ರದೇಶಕ್ಕೆ ಇವತ್ತು ದಿವಸ ನಾನು ಜಲಸಂಪನ್ಮೂಲ ಸಚಿವರಾಗಿ ನೇಮಕಗೊಂಡೆ. 2013ರಿಂದ 2018 ಇವತ್ತು ತಮಗೆ ಗೊತ್ತಿದೆ. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ನಾವು ಏನು ನಮ್ಮ ಆಲ್ಮಟ್ಟಿ ಎತ್ತರ ಇರ್ಬೋದು, ಅದಕ್ಕೆ ವಿಶೇಷವಾಗಿ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ಅಂತ ಬಂತು, ಅದು ಬಚಾವತ್ ತೀರ್ಪು. ಆ ಬಚಾವತ್ ತೀರ್ಪಿನಲ್ಲಿ ಆಲ್ಮಟ್ಟಿ ಡ್ಯಾಮ್ ನಮ್ಮಲ್ಲಿ ಆದರೂ ಕೂಡ ಇವತ್ತು ಲಕ್ಷಾಂತರ ಭೂಮಿಯನ್ನು ಅವಿಭಾಜ್ಯ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಕಳೆದುಕೊಂಡ್ರೂ ಕೂಡ ನಮಗೆ ಕೇವಲ 75,000 ಎಕರೆ ನೀರಾವರಿ ಆಯಿತು. ನಾವು ಕಳ್ಕೊಂಡಷ್ಟು ಭೂಮಿಯಷ್ಟು ನಮಗೆ ನೀರಾವರಿ ಆಗಲಿಲ್ಲ. ಆದರೆ ಮುಂದೆ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪಲ್ಲಿ 2010ರಲ್ಲಿ ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಅಂತ ಹೇಳೋದಕ್ಕೆ. ಆ ಬ್ರಿಜೇಶ್ ಕುಮಾರ್ ತೀರ್ಪು 2010ರಲ್ಲಿ ಸ್ಪಷ್ಟೀಕರಣ ಅರ್ಜಿಯಿಂದ ನಮಗೆ 173 TMC ಸಿಕ್ತು. ಆ ಸಂದರ್ಭದಲ್ಲಿ ನಾನು ಜಲಸಂಪನ್ಮೂಲ ಸಚಿವನಾದೆ. ಇವತ್ತು ನಾನು ನೋಟಿಫಿಕೇಶನ್ ನೆಪ ಹೇಳಿದೆ, ಯಾಕಂದ್ರೆ ಸಾಮಾನ್ಯವಾಗಿ ಇವತ್ತು ದಿವಸ ಸರ್ಕಾರದ ವಿಶೇಷವಾಗಿ ಆರ್ಥಿಕ ಇಲಾಖೆಗಳು ನಾವು ಹಣವನ್ನು ಖರ್ಚು ಮಾಡಬೇಕಂದ್ರೆ ಅದು ಭಾಳ ದೊಡ್ಡ ಪ್ರಮಾಣದ ಹಣ ಖರ್ಚು ಮಾಡಬೇಕಾದ್ರೆ ನೋಟಿಫಿಕೇಶನ್ ಆದಮೇಲೆ ನೀವು ಕಾರ್ಯಗಳು ತಗೋಬೇಕು ಅಂತ ಹೇಳಿ. ಇವತ್ತು ಮೊದಲು 2 ಸ್ಥಾವರಗಳಿತ್ತು ನಮ್ಮಲ್ಲಿ, ಬಳುತಿ ಮತ್ತು ಹನುಮಾಪುರ, ಕರೆಕ್ಟ್ಲ? ಮತ್ತು ಈಗ ನಾವು ಅದನ್ನು ಬಂದಮೇಲೆ 10 ಸ್ಥಾವರಗಳನ್ನ ಮಾಡಿದ್ವಿ. ಹೊಸದಾಗಿ ಸ್ಥಾವರಗಳು ಮಾಡಿ 1,000 ಕಿಲೋಮೀಟರ್ ಮೇನ್ ಕ್ಯಾನಲ್. ಇವತ್ತು ಅಲ್ಲಿ ತುಳಸಿಮಂಗಲೇಶ್ವರಿಗೆ ಇಕ್ಕತ್ತು ನೀರಾವರಿ ಯೋಜನೆ ಸುಮಾರು 3,600 ಕೋಟಿ, 6.8 TMC ಅಷ್ಟು ನೀರು, ಸುಮಾರು 1,15,000 HP ಮೋಟರ್ಸನ್ನು, ಸುಮಾರು 7 ಫೂಟಿನ 321 ಫೂಟ್ ದಿವಸ ಪೈಪ್ಗಳು, ಅಲ್ಲಿ 1,33,000 ಎಕರೆ. ಅದು ಕೃಷ್ಣಾ ನ್ಯಾಯಾಧೀಕರಣ ತೀರ್ಪಿನಾಗ ಬರೋದಲ್ಲ, ಅದು ಹೊರಗಡೆ ಬರ್ತದೆ. ಮತ್ತು 640 ಮೀಟರನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ನಾವು ಬದ್ಧರಾಗಿ ಇವತ್ತು 1.5 ಲಕ್ಷ ಎಕರೆ ಇವತ್ತು ದಿವಸ ಈ ಭಾಗದಲ್ಲಿ ಇವತ್ತು ದಿವಸ ನಮ್ಮ ಬಬಲೇಶ್ವರ ಹೋಗಿ, ಬಾಗೇವಾಡಿ ಹೋಗಿ ಎಲ್ಲರೂ ಕೂಡ 1 ಲಕ್ಷ ಸಿಗ್ತದೆ. ಈಗ ನಾವು ಹೊಲಗಳಿಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಕಾನೂನಿನ ವ್ಯಾಜ್ಯ ಇರೋದ್ರಿಂದ ನಮ್ಮ ಹೊಲಗಳು. ಅದನ್ನು ಬಿಟ್ಟು ನಾವು ಮೇನ್ ಕೆನಾಲ್ಸು, ಬ್ರಾಂಚ್ ಕೆನಾಲ್ಸು, ಸ್ಥಾವರಗಳನ್ನ ಎಲ್ಲವನ್ನ ಮಾಡಿ ಕೆರೆಗಳಿಗೆ, ಹಳ್ಳಗಳಿಗೆ ನೀರು ಕೊಟ್ಟು ಅಥವಾ ಅಂತರ್ಜಲ ಹೆಚ್ಚಿಗೆ ಮಾಡಿದ್ದೀವಿ. ಅಲ್ಲಿ ಹಿರಿಯಾರ್ಪುರ ಯೋಜನೆ ನಾನು ಪ್ರಾರಂಭ ಮಾಡಿದೆ. ಇವತ್ತು ನಾವು ನೋಡಿದ್ದೀವಿ ಏಷ್ಯಾದ ದೊಡ್ಡದಾದಂಥ ಅಕ್ವೆಡಕ್ಟ್, ಸುಮಾರು 14 ಕಿಲೋಮೀಟರ್ ಅಕ್ವೆಡಕ್ಟು, ನಮ್ಮ ತಿರುಗುದ್ದೆ ಅಕ್ವೆಡಕ್ಟ್. ಈ ತಿರುಗುದ್ದೆ ಅಕ್ವೆಡಕ್ಟ್ ಮಾಡಿದ ಉದ್ದೇಶ ಏನಿತ್ತು, ಕೃಷ್ಣಾ ಬೇಸಿನನ್ನು ಭೀಮಾ ಬೇಸಿನ್ಗೆ ಕನೆಕ್ಟ್ ಮಾಡಬೇಕಂತ. ಭೀಮಾ ಬೇಸಿನ್ ಏನಿದೆ ಅದು ಡೆಫಿಸಿಟ್ ಬೇಸಿನ್. ಭೀಮಾ ನದಿಯಲ್ಲಿ 3 ವರ್ಷದಲ್ಲಿ 1 ಬಾರಿ ಇವತ್ತು ನೀರು ಬರ್ತದೆ, 2 ವರ್ಷ ಅದು ನೀರು ಇರೋದಲ್ಲ. ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರುತ್ತೆ ಎವರೇಜ್ ಆಗಿ. ಹೀಗಾಗಿ ಅಲ್ಲಿ ನೀರು ಕೊಡಬೇಕು, ಅಲ್ಲಿ ಕುಡಿ ನೀರಲಿಕ್ಕೆ ಹಾಕಾರ ಇದೆ ಅಂತೇಳಿ ಇವತ್ತು ದಿವಸ ಅಲ್ಲಿ ಇವತ್ತು ಒಂದು ಕಡೆ ಸುಮಾರು 25 ಕೆರೆಗಳನ್ನ ಇವತ್ತು ದಿವಸ ತಿರುಗುದ್ದೆ ಅಕ್ವಾಡಿಕ್ಟ್ನಿಂದ ತುಂಬಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಇವತ್ತು ದಿವಸ ರೇವಣ್ ಸಿದ್ದೇಶ್ವರ ನೀರಾವರಿ ಯೋಜನೆ ಕೂಡ ಇವತ್ತು ದಿವಸ ಕಾರ್ಯಗತ ಆಗಿದೆ. ಹೀಗಾಗಿ ಬಹುಶಃ ಒಂದು ಹಂತಕ್ಕೆ ಈಗ 524 ನೋಟಿಫಿಕೇಶನ್ ಆದಮೇಲೆ ನಾವು ಹೊಲಗಳಿಗೆ FIC ಮತ್ತು ಲ್ಯಾಟ್ರಲ್ಸು ಮತ್ತು FIC ಮಾಡಿ ನೀರು ಕೊಡ್ಬೋದು. ಅಲ್ಲಿವರೆಗೆ ಇವತ್ತು ದಿವಸ ನೆಮ್ಮದಿಯಿಂದ ಇವತ್ತು ದಿವಸ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಗೆ ಗೊತ್ತಿದೆ ಇವತ್ತು ಪ್ರತಿಯೊಂದು ಕಡೆ ಬಾವಿ, ಬೋರ್ವೆಲ್ಗಳು ಇವತ್ತು ದಿವಸ ನೀರಿದ್ದಾವೆ. ಸುಮಾರು ಮೊದಲು ಏನಾಗ್ತಿತ್ತು, 10-20 ಬೋರ್ವೆಲ್ ಹೊಡ್ತಿದ್ರು. 10-20 ಬೋರ್ವೆಲ್ನಲ್ಲಿ 1 ಬೋರ್ವೆಲ್ ನೀರು ಸಿಗ್ಬೇಕಾದ್ರೆ ಕಠಿಣ ಇತ್ತು. ಈಗ ಏನೋ ಅವ್ರು ಮೊದಲು ವರ್ಷದಂಥ ಹಳೆ ಬೋರ್ವೆಲ್ಗಳಿದ್ರು, ನಿರುಪಯುಕ್ತನಾಗಿದ್ದು, ಅಬಂಡನ್ ಏನು ಮಾಡಿದ್ರು, ಅದರಲ್ಲಿ ಕೂಡ ನೀರು ಬರ್ತಾ ಇದ್ದಾವೆ. ಹೀಗಾಗಿ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ದಿವಸ
ರೈತರು ಒಂದು ಸಹ 12 ತಿಂಗಳು ಬೆಳೆಗಳು ಬೆಳೀತಾ ಇದ್ದಾರೆ. ಉದಾಹರಣೆಗಾಗಿ ಬಿಜಾಪುರಕ್ಕೆ ತಗೊಂಡು ನೀವು 5 ವಾರಕ್ಕೆ ಒಂದೇ ನಿಮ್ಮ ಕಾಯಿಪಲ್ಲೆ ಮಾರ್ಕೆಟ್ ಆಗ್ತಿತ್ತು. ಯಾವಂಟಾರೆ ಸರ್ 5 ವಾರಕ್ಕೆ ಒಂದ್ಸಲ ಕಾಯಿಪಲ್ಲೆ ಮಾರ್ಕೆಟ್ ಆಗ್ತಿತ್ತು. ಈಗ ಪ್ರತಿ ದಿವಸ ಕಾಯಿಪಲ್ಲೆ ಮಾರ್ಕೆಟು ಒಂದೇ ಕಡೆ ಅಲ್ಲ, 20 ಕಡೆ ಆಗ್ತದೆ. 20 ಕಡೆ ಅಂದರೆ ಇದರ ಪರಿಣಾಮ ಏನಾಗಿದೆ? ರೈತರು ಮೊದಲು 10,000 ಎಕರೆಗೆ ಒಂದು 10,000 ಗಳಿಸ್ತಾ ಇದ್ರು, 1 ಲಕ್ಷ ರೂಪಾಯಿ ಗಳಿಸ್ತಾರೆ ರೈತರು ಎಕರೆಗೆ. ಆಮೇಲೆ ರೈತರ ಭೂಮಿ ಎಷ್ಟಿತ್ತು? ನಮ್ಮ ಎವರೇಜ್ 2 ಲಕ್ಷ ರೂಪಾಯಿ ಇತ್ತು. ಕೆಲವು ಕಡೆ 20,000 ಇತ್ತು 16ರಲ್ಲಿ, ಕೆಲವು ಕಡೆ 50,000 ಇತ್ತು, ಕಡೆ 2 ಲಕ್ಷ ಇತ್ತು, ಒಂದು ಕಡೆ 3 ಲಕ್ಷ ಇತ್ತು. ಭಾಳ ಅಂದ್ರಪ್ಪ ವಿಜಯಪುರ ಜಿಲ್ಲೆಯಲ್ಲಿ 5 ಲಕ್ಷ ಭೂಮಿ ಬೆಲೆ ಇತ್ತು. ಇವತ್ತು ಭೂಮಿ ಬೆಲೆ 25, 35, 40ವರೆಗೆ ಇವತ್ತು ಸಹ ನಮ್ಮ ರೈತರ ಭೂಮಿಗಳ ಬೆಲೆ ಬಂದಿದೆ ಸರ್. ಇದಕ್ಕೆಲ್ಲ ಕಾರಣ ಏನು? ನೀರಾವರಿ ಕಾರಣ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದಂಥ ಒಂದು ಮಾತು, ಈ ಭೂಮಿಗೆ ಒಂದು ಬೊಗಸಿ ನೀರು ಕೊಡಿ ಅಂತ ಹೇಳಿದರು. ಆ ಬೊಗಸಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ, ನಾನು ಜಲಸಂಪನ್ಮೂಲ ಸಚಿವನಾಗಿ ಮಾಡಿದ್ದೀನಿ. ಇನ್ನು ಮುಂದೆ ಇವತ್ತು ಈಗ ನನಗೆ ಒಂದು ಅವಕಾಶ ಸಿಕ್ಕಿದೆ. ಹೋಮ್ ಮಿನಿಸ್ಟರ್ ಆಗಿದೆ. ಹೋಮ್ ಮಿನಿಸ್ಟರ್ನಲ್ಲಿ ಭಾಳ ಎತ್ತಿರಲಿಲ್ಲ. ಅದಾಗಿಯೂ ಕೂಡ ಏನಾದ್ರು ಹೋಮ್ ಮಿನಿಸ್ಟರ್ನಲ್ಲೇ ಒಂದು ಕೊಡುಗೆ ಇರಲಿ ಅಂತೇಳಿ ಇವತ್ತು ನಾನು ಸುಮಾರು 115 ಕೋಟಿ ರೂಪಾಯಿಯ ನಿಮ್ಮ ಒಂದು ನೂತನ ಜೈಲ್ ಬಿಲ್ಡಿಂಗನ್ನು ಸ್ಯಾಂಕ್ಷನ್ ಮಾಡಿದೆ. ಇದು ಕಂಪ್ಲೀಟ್ ಆಗಿದೆ, ಉದ್ಘಾಟನೆಗೆ ಸಜ್ಜಾಗಿದೆ. ಇವತ್ತು ನೂತನ ಹಳೆಯ ಆದಿಲ್ ಶಾಹಿಗಳಲ್ಲಿತ್ತು, ಈಗ ನೂತನ ಕಾರಾಗೃಹ ಇವತ್ತು ಸಹ ಉದ್ಘಾಟನೆಗೆ ಸಜ್ಜಾಗಿದೆ. ಅಲ್ಲಿನೂ ಕೂಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀನಿ. ಇನ್ನು ಕೈಗಾರಿಕಾ ಸಚಿವನಾಗಿ ಇವತ್ತು ಸಹ ಭಾಳಷ್ಟು ನಿರೀಕ್ಷೆ ಇದೆ. ಇವತ್ತು ತಮ್ಗೆ ಗೊತ್ತಿದೆ, ನಮ್ಮ ಬೆನ್ನೆಲುಬು ರೈತರು ಮತ್ತು ಇಂಡಸ್ಟ್ರೀಸ್ ಅಂದ್ರೆ ಇವತ್ತು ಸಹ ರೈತರು ನಮ್ಮ ಜನರಿಗೆ ಆಹಾರವನ್ನು ಕೊಡ್ತಾರೆ, ದೇಶಕ್ಕೆ ಆಹಾರವನ್ನು ಭದ್ರತೆಯನ್ನು ಕೊಡ್ತಾರೆ, ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾರೆ, ಅನ್ನವನ್ನು ಕೊಡ್ತಾರೆ. ಇನ್ನೊಂದು ಕಡೆ ಇವತ್ತು ಇಂಡಸ್ಟ್ರೀಸ್ ಬರೋದ್ರಿಂದ ನಮಗೆ ಯುವಕರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ. ಉದ್ಯೋಗ ಅವಕಾಶ ಕೇವಲ ಬೆಂಗಳೂರು ಸುತ್ತಮುತ್ತಲೇ ಆಗ್ತದೆ ಅನ್ನೋದನ್ನು ಅಂದ್ಕೊಂಡು ಇವತ್ತು ನಾವು ಬಿಯಾಂಡ್ ಬ್ಯಾಂಗ್ಳೂರ್ ಕಲ್ಪನೆಯಲ್ಲಿ ಈ ಸಲ ನಾವು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಸುಮಾರು 10,27,000 ಕೋಟಿ ರೂಪಾಯಿ ಬಂಡವಾಳ ಏನು ಹರಿದು ಬರ್ತದೆ, 6 ಲಕ್ಷ ಉದ್ಯೋಗ ಏನು ಸಿಗ್ತಾ ಇದೆ, ಅದರಲ್ಲಿ 45%, 45% ಇವತ್ತು ಉತ್ತರ ಕರ್ನಾಟಕಕ್ಕೆ ಬರ್ತದೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾವು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು ಇಂಟ್ರೆಸ್ಟ್ ವರ್ಷ 45,000 ಕೋಟಿ. ಮೊನ್ನೆ ನಾನು ಕೂಡ ಅದನ್ನು ಸತತವಾಗಿ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ಸುಮಾರು 17,000 ಕೋಟಿ ರೂಪಾಯಿ ವಿವಿಧ ಇಂಡಸ್ಟ್ರೀಸ್, ಇನ್ಕ್ಲೂಡಿಂಗ್ ಪಲ್ಸಸ್ನಲ್ಲಿ ಒಂದು ಕಂಪನಿ ಬರ್ತಾ ಇದೆ, ನಮ್ಮ ಬ್ಯಾಟ್ರಿ ಚಿಪ್ಸ್ನಲ್ಲಿ ಬರ್ತಾ ಇದೆ, ಸೋಲಾರ್ ಇದರಲ್ಲಿ ಬರ್ತಾ ಇದೆ. ಇವತ್ತು ನಾನು ಮೊನ್ನೆ ಎಲ್ಲ ಕೊಟ್ಟಿದ್ದೀನಿ. ಈಗ ಮೊನ್ನೆ ಕ್ಯಾಂಪಾ ಕೋಲಾ ಬರ್ತಾ ಇದೆ ರಿಲಯನ್ಸ್ದು, ಆಮೇಲೆ ಕೋಕೋ ಕೋಲಾ ಕೂಡ ಬರ್ತಾ ಇದ್ದಿಲ್ಲ, ಏನು ಹಿಂದೂಸ್ತಾನ್ ಕೋಕೋ ಕೋಲಾ ಅವರು ಕೂಡ ಬರ್ತಾ ಇದೆ. ಕ್ಯಾಂಪಾ ಕೋಲಾ ಇದು ರಿಲಯನ್ಸ್ ಗ್ರೂಪ್ದು, ಕೋಕೋ ಕೋಲಾ ಏನಿದೆ ಒಂದು ದಿವಸ ಕ್ಯಾಂಪಾ ಒಂದು ದಿವಸ ಕೋಕೋ ಕೋಲಾ ಹಿಂದೂಸ್ತಾನ್ ಕೋಕೋ ಕೋಲಾ ಕೂಡ ಬರ್ತಾ ಇದೆ. ಸುಜಲಾಮ್ ವಿಂಗ್ಸ್ ಬಿಟ್ಟಾರೆ ಅಂದರೆ ಇದು ವಿಂಗ್ಸ್ ಬಿಟ್ಟಾರೆ. ಇವತ್ತೆಲ್ಲ ಈ ಎಲ್ಲ ತೊಗರಿ ಬೇಳೆಗಳು ಎಲ್ಲ ಪಲ್ಸಸ್ ಏನಿದಾವೆ, ಕಾಳುಗಳೇನಿದಾವೆ, ಅದರ ಮೇಲೆ ಇವತ್ತು ದಿವಸ ನಂಬರ್ 1 ಜಗತ್ತಿನಲ್ಲಿ ನಂಬರ್ 1 ವಿಂಗ್ಸ್ ಬಿಟ್ಟಾರ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು SCCB ಅಂತ ಒಂದು ಕಂಪ್ನಿ ಬರ್ತದೆ. ಸುಜಲಾಮ್ ಇವತ್ತು ಸಹ ಕೇವಲ ರಿನ್ಯೂವಬಲ್ ಎನರ್ಜಿ ಮಾಡೋದಷ್ಟೇ ಅಲ್ಲದೆ ಅವರು ದೊಡ್ಡದಾದಂಥ ಫ್ಯಾನ್ ಏನಿದೆ, ಆ ಫ್ಯಾನನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇವತ್ತು ಸಹ ಅವರು ಕೂಡ ಇದು ಮಾಡ್ಕೊಂಡಿದ್ದಾರೆ. ಮತ್ತು ರಿನ್ಯೂ ಪವರ್ ನಿನ್ನೆನೂ ಕೂಡ ಮೀಟಿಂಗ್ ಆಯಿತು. ಅವ್ರ ಜೊತೆಗೆ ಅವ್ರು ಬಂದಿದ್ರು, ನಿನ್ನೆ ಕೂಡ ಮೀಟಿಂಗ್ ಆಯಿತು. ಅವರು 4,700 ಕೋಟಿ ರೂಪಾಯಿ. ಆಮೇಲೆ ಒಂದು ESDM ಇದರಲ್ಲಿ ನೀವು ಸೋಲಾರ್ ವೇಫರ್ಸ್ ಮಾಡುವಂಥದ್ದು ಒಂದು KSOLEC ಅಂತ ಒಂದು ಕಂಪನಿ ಯೂಸ್ ಮಾಡ್ತಿದೆ. ಗ್ರಾಸಿಮ್ನವರು ಕೆಮಿಕಲ್ ಇಂಡಸ್ಟ್ರಿಗೆ ಒಂದು ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಉದ್ದಾರ್ ಗ್ರೂಪ್ನವರು ಈ PVC ಕಂಪನಿ ಇದ್ದಾರೆ, ಆಶೀರ್ವಾದ್ ಗ್ರೂಪದಿಂದ ಹೊಡ್ಕೊಂಡು ಬಂದಂಥವ್ರು ಮೂಲ ಅವರು ಪ್ರಮೋಟರ್ಸ್ ಅವರು ಬೆಂಗಳೂರಿನಲ್ಲಿ ಒಂದು ಮಾಡಿದ್ದಾರೆ, ಇಲ್ಲಿ ಕೂಡ ಒಂದು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ನೈಸ್ಟಾರ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನವರು ಇಲ್ಲಿ ವಿಜಯಪುರ ಏರ್ಪೋರ್ಟ್ನಲ್ಲಿ ಫ್ಲೈಟ್ ಟ್ರೈನಿಂಗ್. ಆ ಜೊತೆಗೆ ಇನ್ನೊಬ್ಬರು ಕೂಡ ಇವತ್ತು ಸಹ ಬಂದಿದ್ದಾರೆ. ಏನು ನಿಮ್ಮ ಬೆಂಗಳೂರು ಅಂದರೆ ಮುದ್ದೇನಹಳ್ಳಿ ಏನಿದೆಯಲ್ಲ, ಸಾಯಿಬಾಬಾ ಪುಟ್ಟಪರ್ತಿ ಸಾಯಿಬಾಬಾ ಅವ್ರದ್ದು ಇದೆಯಲ್ಲ, ಆ ಗ್ರೂಪಿಗೆ ಸೇರಿದಂಥ ಅಲ್ಲಿಯ ಪ್ರಮುಖರು ಅವರು ಕೂಡ ಒಂದು ಈ ಸ್ಟ್ಯಾಮ್ಯುಲೇಷನ್ ಮತ್ತು ಫ್ಲೈಯಿಂಗ್ ಸ್ಕೂಲ್ ಎರಡು ಬರ್ತವೆ ಬಿಜಾಪುರ ಜಿಲ್ಲೆಗೆ, ಎರಡೂ ಬರ್ತವೆ. ಆಮೇಲೆ ಅದೇ ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಇವರು ಅವರು 8,000 ಕೋಟಿ ರೂಪಾಯಿ ಇದು ಮಾಡ್ತಾರೆ. ಹೀಗಾಗಿ ಸುಮಾರು 17,000 ಕೋಟಿಗಿಂತ ಜಾಸ್ತಿ, ಸುಮಾರು ಒಂದು 10,000 ಉದ್ಯೋಗ ಸಿಗುವಷ್ಟು ಎಲ್ಲ ಕೂಡ ಇಂಡಸ್ಟ್ರಿ ಈಗ ವಿವಿಧ ಹಂತದಲ್ಲಿದ್ದಾವೆ. ಇನ್ನೂ ನಮ್ಮ ಪ್ರಯತ್ನ ಜಾಸ್ತಿ ಮಾಡ್ತೇನೆ ಮಾಡಿ. ನಮಗೆ ಒಂದು ಮಾತನ್ನು ನಾನು ದಿವಸ ನನ್ನ ಉದ್ದೇಶ ಇಷ್ಟೇ ಇತ್ತು. ಇವತ್ತು ಕನಿಷ್ಠ ಒಂದು ನನ್ನ ಅವಧಿಯಲ್ಲಿ ಒಂದು ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಮಿನಿಮಮ್ ಒಂದು 10,000 ಟಾರ್ಗೆಟನ್ನು ಈಗ ನಾವು ರೀಚ್ ಆಗ್ತಾ ಇದ್ದೀವಿ. ಅದನ್ನು ಬರ್ತಾ ನಾವು ಭಾಳ ಹೇಳಿ ಕಡಿಮೆ ಮಾಡೋದು ಬೇಡ, ಕಡಿಮೆ ಹೇಳಿ ಜಾಸ್ತಿ ಮಾಡೋಣ ಅಂಥೇಳಿ ನಾನು ಇನ್ನೂ ಒಟ್ಟಾರೆ ಒಂದು ಸುಮಾರು 50,000 ಕೋಟಿ 1 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟಿಗೆ ಬರಬೇಕು.
ಸುಮಾರು 25,000 ಜನರಿಗೆ ಉದ್ಯೋಗ ಸಿಗಬೇಕು. ನಾನು ಪ್ರಾಥಮಿಕವಾಗಿ ಏನು 10,000 ನಾನು ಇಟ್ಕೊಂಡಿದ್ದೆ, ಅದು 10,000 ಈಗ ನಾನು ಕೊಡ್ತಾ ಇದ್ದೀನಿ. ಇದನ್ನು ನಾನೇ ರಿವೈಸ್ ಮಾಡ್ಕೊತಾ ಇದ್ದೀನಿ. ನಾನು ರಿವೈಸ್ ಮಾಡ್ಕೊಂಡು ಸಹ ಹೆಚ್ಚಿನ ಇದನ್ನು ಬರಲಿಕ್ಕೆ ನಾನು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಇದಲ್ಲದೆ ವಿವಿಧ ನಮ್ಮ ಪಂಚ ಗ್ಯಾರಂಟಿಗಳು ನಾನು ಓದಿ ಹೇಳಿದ್ದೀನಿ, ಅದರ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಅದನ್ನು ಓದಬೇಕಾಗಿಲ್ಲ. ಪಂಚ ಗ್ಯಾರಂಟಿ ಕೂಡ ವಿಜಯಪುರ ನಮ್ಮ ನಂಬರ್ 1 ಇದೆ ಇಡೀ ರಾಜ್ಯದಲ್ಲಿ ಸಹ. ಎಲ್ಲ ಕಡೆಯೂ ಕೂಡ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅಥವಾ ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲ ಇದರಲ್ಲಿ ಸಹ ನಾವು ಮುಂದಿದ್ದೀವಿ ಅನ್ನೋ ಮಾತನ್ನು ಇವತ್ತು ಸಹ ಹೇಳಿ, ಆ ಜೊತೆಗೆ ಅಭಿವೃದ್ಧಿ ಕಡೆಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚಿನ ಒಂದು ಗಮನವನ್ನು ಹರಿಸಿದ್ದಾರೆ. ಅವೆಲ್ಲವೂ ಕೂಡ ಆಗ್ತದೆ. ಮುಂದಿನ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇಲ್ಲಿ ಒಂದು ಕ್ಯಾಬಿನೆಟ್ ಕೂಡ ಸಹ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗ್ತದೆ. ಆ ಕ್ಯಾಬಿನೆಟ್ನಲ್ಲಿ ಅನೇಕ ವಿಚಾರಗಳನ್ನು ಸಹ ನಾವು ತುಂಬರ್ತಾ ಇದ್ದೀವಿ. ಉದಾಹರಣೆಗಾಗಿ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅನೇಕ ಮೂಲಸೌಕರ್ಯ ಆಗಬೇಕು, ಸೈನಿಕ್ ಸ್ಕೂಲಲ್ಲಿ ಆಗಬೇಕು, ಅನೇಕ ನೀರಾವರಿ ಯೋಜನೆಗಳಿಗೆ ಇನ್ನೂ ನಮ್ಮದೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಆಗಬೇಕು ತುಮಚೆಯಲ್ಲಿ. ಆಮೇಲೆ ರೇವಣಸಿದ್ದೇಶ್ವರ ಮತ್ತು 2ನೇ ಪ್ಯಾಕೇಜು ನಿನ್ನೆ ಕಟ್ಟಕೊಂಡು ಮೆಟ್ರಲ್ ಶಾಸಕರು ಬಂದಿದ್ದರು, ಅದು ಆಗಬೇಕು. ಚರ್ಚೆ ನಿರ್ವಹಣೆಗೆ ನಾವು ಏನಂತೀವಿ ಸ್ಕಾಡಾ ಇದನ್ನು ಪ್ರಪೋಸಲ್ಸನ್ನು ಇದು ಮಾಡಬೇಕು. ಈಗ ಅನೇಕ ಯೋಜನೆಗಳು ಎಲ್ಲ ಇದ್ದಾವೆ. ಆಮೇಲೆ ಈ ಎಲ್ಲವನ್ನ ಕೂಡ ಸಹ ಮಾಡ್ತೀವಿ. ಕಾಂತಾನಾಯಕ್ ಅವರು ಕೂತಾರೆ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಹೆಚ್ಚಿಗೆ ಆಗಬೇಕು ಅಂತ ಹೇಳಿ ಅವರು ಸ್ಕಿಲ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿ ಅಲ್ಲಿ ಕಡೆ ನಮ್ಮ ಕೈ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನೂ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಕೂಡ ಮಾಡ್ತೀನಿ. ಈಗಾಗಲೇ ಎಲ್ಲ ಕಂಪನೀಸ್ಗಳಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಟೊಯೋಟಾ ಮೋಟರ್ಸ್ನವರು 450 ಮಂದಿನ ಡಿಪ್ಲೊಮಾ ಇಂಜಿನಿಯರ್ಸು ITI ಅವ್ರನ್ನ ತಂದ್ಕೊಂಡು ನಮ್ಮ ಜಿಲ್ಲೆಯವರು, ನಾಟ್ BLD ಎಂಟೈರ್ ಡಿಸ್ಟ್ರಿಕ್ಟ್ ನಮ್ಮಲ್ಲಿ ಇರೋದು 450 ತಗೊಂಡಿದ್ದಾರೆ. ಇನ್ನುಳಿದ ನೈಡೆಕ್ನವರು ಕೆಲವರು ತಗೊಂಡಿದ್ದಾರೆ. ಇನ್ನು ಫಾಕ್ಸ್ಕಾನ್ಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈಗ ಟ್ರಂಪ್ ಎಫೆಕ್ಟ್ ತಾರೀಫದು ಕ್ಲಾರಿಟಿ ಒಂದು ಸ್ವಲ್ಪ ಬರುವವರೆಗೆ ಸ್ವಲ್ಪ ನಮಗೆ ಒಂದು 3-4 ತಿಂಗಳು 5-6 ತಿಂಗಳ ಹಿನ್ನಡೆ ಆಗ್ಬೋದು. ತದನಂತರ ಎಲ್ಲ ಉಳಿದ ಕಂಪನಿಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ನಮ್ಮ ವಿಜಯಪುರ ಜಿಲ್ಲೆಗೆ ಕನಿಷ್ಠ ನನ್ನ ಒಂದು ಉದ್ದೇಶದ ಈ ಎಲ್ಲ ಕಂಪನಿಗಳಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ. CSR ಅಡಿಯಲ್ಲಿ ಇವತ್ತು ಸಹ ಸ್ಕೂಲ್ಗಳಿಗೆ ಇದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀನಿ. ಆ ಜೊತೆಗೆ ನಮ್ಮ ವಿವಿಧ ಕಂಪನಿಗಳಲ್ಲಿ ಸಹ ಎಲ್ಲ ಕಡೆಯೂ ಕೂಡ ನಮ್ಮ ಮಕ್ಕಳನ್ನ ಅಲ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಅವ್ರಿಗೆ ವಿನಂತಿ ಯಾಕಂದ್ರೆ ಅವರು ಡೈರೆಕ್ಷನ್ ಕೂಡ ಮಾಡಲ್ಲ, ಅವ್ರಿಗೆ ವಿನಂತಿ ಮಾಡ್ಕೊಳ್ಬೇಕಂತ ಇನ್ವೆಸ್ಟರ್ಸ್ ಏನಿದ್ದಾರೆ ಮಾತು ಕೇಳ್ತಾರೆ. ಇವತ್ತು ಸಹ ಅದರಲ್ಲೇ ಮೆರಿಟ್. ಈಗ 1,000 ಮಂದಿ ಇಂಟರ್ವ್ಯೂ ಅಟೆಂಡ್ ಆದರೆ ಅದು ಮೆರಿಟ್ ನಾನು ಒಂದು 100 ಬಂದರೆ ಆ 100 ಜನಕ್ಕೆ ನಾವು ಉದ್ಯೋಗ ಕೊಡಿಸಿದಂಗೆ ಆಗ್ತದೆ. ಆ ಕೆಲಸವನ್ನು ಇವತ್ತು ಸಹ ನಾನು ಭಾಳ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಹಿರಿಯರು ಏನು ತ್ಯಾಗ ಬಲಿದಾನ ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲವನ್ನು ಕಳ್ಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅನೇಕ ನೋವುಗಳನ್ನ ಹಿಂಸೆಯನ್ನು ಎದುರಿಸಿ ಇವತ್ತು ಜೀವವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಭಕ್ತಿಪೂರ್ವಕವಾಗಿ ಇವತ್ತು ಸಹ ಅವರಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶಾಂತಿ ಸುವ್ಯವಸ್ಥೆ ಬಗ್ಗೆ ತಾವೊಂದು ಮಾತಾಡಿದ್ರಿ. ಕೆಲವು ವ್ಯಕ್ತಿಗಳು ಶಾಂತಿ ಕದಡಿಸುವಂತೆ ಕೆಲಸ ಮಾಡ್ತಾರೆ, ನಗರ ಶಾಸಕರು ಗೊತ್ತು. ಈಗ ಇವ್ರು ಹೋಗ್ಬೋದಾ? ಐ ಕಾಂಟ್ ಮೇಕ್ ಸ್ಟೇಟ್ಮೆಂಟ್. ಹೌದು ಸರ್. ಹಳ್ಳಿಯರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರುವಂಥ 5 ಲಕ್ಷ ಕೊಟ್ಟು ಅದು ಒಂದು, ಆಮೇಲೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಅದರದ್ದು ಏನು ಆರೋಪ ಮಾಡ್ತಾ ಇದ್ದಾರೆ ಸಮಾಜದಿಂದ, ಸರ್ಕಾರ ಅವ್ರ ಮೇಲೆ ಯಾವುದು ಕ್ರಮ ತಗೊಳ್ಳೋಕ್ಕಿಲ್ಲ ಅನ್ನುವಂಥ ಒಂದು ಆರೋಪ, ಅದಕ್ಕೆ ಡಿಮಾಂಡ್ ಮಾಡ್ತಾರೆ. ಓಕೆ, ಇದು ಬಸವ ಜನ್ಮಭೂಮಿ, ಇದು ಆದಿಲ್ ಶಾಯರ ಸಾಮರಸ್ಯ ನಾಡು ಕೂಡ ಹೌದು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿಗೆ ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ, ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಏನು ಮಾಡಿದರು, ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು. ಈಗ ಮೊನ್ನೆ ಕೊಪ್ಪಳದಲ್ಲಿ ಇವತ್ತು ದಿವಸ ಮುಸ್ಲಿಂ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ 5 ಲಕ್ಷ ಬಹುಮಾನ ಅಂತೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು. ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ.
ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ಸೂಚಿಸ್ತದೆ. ಅವರ ಹೆಸರು ಬಸನಗೌಡ ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮೇಲೆ ಹೆಸರಿಟ್ಟಿದ್ದಾರೆ. ವಚನ ಹೇಳಬೇಕಾಗಿದ್ದ ವ್ಯಕ್ತಿ, ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಇಷ್ಟು ದಿನ ಖಂಡಿಸ್ತೀನಿ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ. ನಾನು ಇದನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇವರು ಪದೇ ಹೇಳಿಕೆಯನ್ನು ತಿಳಿಸಿ ಏನು ಮಾಡ್ತಾ ಇದ್ದಾರೆ. ಇವರು BJPಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹೇಳಿಕೆ ಸಲುವಾಗಿ. ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ, MB ಪಾಟೀಲ್ರನ್ನ ಟೀಕಿಸಲಿ, ಅಭಿವೃದ್ಧಿ ಬಾಬಾವ್ರನ್ನ ಟೀಕಿಸಲಿ. ಆದರೆ ಇವತ್ತು ಒಂದು ಧರ್ಮದ ಹೆಸರನ್ನು ಇವತ್ತು ಸಹ ನಾವು ಹೇಳ್ತಾ ಹೋಗಿದ್ದು. ಕುವೆಂಪು ಅವರು ಹೇಳಿದಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಬಸವಣ್ಣ ಅವ್ರೇನು ಹೇಳ್ತಾರೆ, ಇವನಾರವ ನಮ್ಮವ ಅಂತ ಹೇಳ್ತಾರೆ. ಇಂಥ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ಶಾಹಿ ಅರಸರಿದ್ರು. ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ, ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ಸಹ ಇವತ್ತು ಜನರಲ್ ಆಗಿದ್ದು. ಶಿವಾಜಿ ಮಹಾರಾಜ ತಂದೆನೇ ಇದ್ರಲ್ಲ ಅಲ್ಲಿ ಆದಿಲ್ಶಾಹಿ ಆರ್ಮಿಯಲ್ಲಿ. ಸಂಗೀತ ಬಜಾರ, ಸಂಸ್ಕೃತ ಅದನ್ನ ಸಾಹಿತ್ಯವನ್ನು ಇವತ್ತು ಸಹ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ, ಆದಿಲ್ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ಸಹ ಇವರಾಗಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ನಾನು ಇದನ್ನು ಕಾನೂನು ಸಚಿವ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈಗ ಸರ್ಕಾರ ಇದನ್ನು ಏನಾದರೂ ಒಂದಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ, ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ. ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತ ನಾನು ಕಾನೂನು ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ನನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ಸರ್ಕಾರ ಅದು ಪ್ರಯತ್ನವನ್ನು ಮಾಡ್ತದೆ. ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ. ಸರಿ, ಅದು ಮಾತಾಡ್ತೀನಿ. ಯಾವ್ಯಾವ ಏನೇನು ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರ್ತದೆ. ನಾನು ಲಾ ಮಿನಿಸ್ಟರ್ ಜೊತೆ, ಹೋಮ್ ಮಿನಿಸ್ಟರ್ ಜೊತೆ ಅದು ಯಾವ ರೀತಿ ಅದನ್ನ ಇದು ಮಾಡಲಿಕ್ಕೆ ಬರ್ತದೆ ಗೊತ್ತು ಸಹ ಆ ಎಲ್ಲ ಕ್ರಮಗಳನ್ನು ಈಗ FIR ಆಗಿದೆ. ಇವತ್ತು ನಾನು ಮೊನ್ನೆ SP ಮಾತಾಡಿದಾಗ FIR ಆಗಿದೆ. ಅಲ್ಲಿನ ಒಂದು 3 FIR ಆಗಿದಾವೆ. ಈಗ ಅವ್ರ ಮೇಲೆ 3 FIRಗಳಾಗಿದ್ದಾವೆ. ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಇವ್ರಿಗೆ ಕೇಸ್ ಹೋಗ್ತಿದ್ದೆ. ಇವ್ರು ಸುಧಾರಣೆ ಆಗಿದಲ್ಲ. BJPಯಿಂದ ಹೊರಗೆ ಹಾಕಿದ್ರು ಸುಧಾರಣೆ ಆಗ್ತಾ ಇಲ್ಲ. ಕೆಟ್ಟ ಮ್ಯಾಗೇ ಬುದ್ಧಿ ಬರ್ತದಂತಾರ. ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾ ಇಲ್ಲ. ಹೊರಗೆ ಹಾಕಿದ ಮ್ಯಾಗೂ ಇವರು ಮುಂದೆ ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಇದು ಶೋಭೆ ತರುವಂಥದ್ದಲ್ಲ. ಇವರು ಕೇಂದ್ರ ಸಚಿವರಾಗಿದ್ದರು, ಶಾಸಕರಾಗಿದ್ದಾರೆ, ಹೆಸರು ಬಸನಗೌಡ ಅಂತ ಇಟ್ಕೊಂಡಿದ್ದಾರೆ, ಅವ್ರ ತಂದೆಯವರು ಇಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸಿದ್ದೇಶ್ವರ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ. ಮತ್ತು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ. ಯಾವುದನ್ನು ಇದು ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈಗೊಳ್ತೇವೆ. ಸರ್, ಈಗ ಮಹಾನಗರ ಪಾಲಿಕೆ ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಘೋಷಣೆಯಲ್ಲಿ ಕಾಂಗ್ರೆಸ್ಸಿನ MLA ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಚಿವರೊಬ್ಬರು ಅಂತ ವಿಚಾರವನ್ನು ಬಸನಗೌಡ ಪಾಟೀಲ್ ಅದು ಯಾರು ಅಂತ ಹೇಳ್ಬೇಕಲ್ಲ ಅವರು. ಅವ್ರು ಹೇಳಿದ್ರು ಇದು ಯಾವ ರೀತಿ ನಾವು ಇಬ್ಬರು ಸಚಿವರು ಇದ್ದೀವಿ. ಯಾರು ಸಚಿವರು ಅಂತ ಹೇಳಿ ಅವರೇ ಹಿನ್ನೆಲೆಯಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬರು ತಡೆ ಹಿಡ್ಲಿಕ್ಕೆ ಪ್ರಯತ್ನ ಅನಿಸೋ ಮಟ್ಟಿಗೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಈಗ ಇದನ್ನು ಕೂಡ ಒಂದು ಗೇಮ್. ಇದು ಇಬ್ಬರು ಸಚಿವರು ಇದೀವಲ್ಲ, ಗೊಂದಲ ಸೃಷ್ಟಿ ಮಾಡೋಕ್ಕೆ ಅದನ್ನೊಂದು ಗೇಮ್. ನಾನಂತರೂ ಇತ್ತು ಗೊತ್ತಿದೆ ನಿಮಗೆ. ನಾವೆಲ್ಲ ಯಾವ ರೀತಿ ಅದನ್ನು ಚುನಾವಣೆಯನ್ನು ಎದುರಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಇದರರ್ಥ ಇನ್ನೊಬ್ಬರು ಸಚಿವರ ಮೇಲೆ 10 ಅವ್ರು ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಇದು ಮಾಡಿಲ್ಲ. ಇದನ್ನ ಸುಮ್ಮನೆ ದಿಸ್ ಇಸ್ ಅ ಪೊಲಿಟಿಕಲ್ ಗೇಮ್ ಹೇಳಿ ಅವರು. MB ಪಾಟೀಲ್ ಅಂತ ಹೇಳಿ, ಶಿವಾನಂದ ಪಾಟೀಲ್ ಅಂತ ಹೇಳಿ, ಇದು ಇಟ್ ಈಸ್ ಇಸ್ ಲೂಸ್ ಮೌತ್. ಅಗರ್ಬಾಯಿ ಹೇಳಿಲ್ಲ, ಕೇಳಿ ನೀವು ನಾಳೆ. ನಿಮ್ಗೆ ಅಗರ್ಬಾಯಿ ಅಂತಾರೆ, ಲೂಸ್ ಮೌತ್ ಅಂತಿದ್ದಾರೆ. ಹೇಳಿ ನೀವು ಯಾರು ಅಂತ ಹೇಳಿ, ಯಾರು ಸಚಿವರು ಅಂತ ಹೇಳಿ ಅವರು. ಸುಮ್ಮನೆ ಇದನ್ನ ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದೆ. ಓಕೆ, ಪ್ರತಿಯಾಗಿ ಮತ್ತೆ ಈಗ ಪ್ರತಿಯಾಗಿ ಖಾದ್ರಿ ವಕೀಲರು ಮಾತಾಡ್ತಾರೆ ವೈಯಕ್ತಿಕವಾಗೆಲ್ಲ ಟೀಕೆಗಳು ನೋಡಿ. ಒಂದು ಹೇಳ್ತೇನೆ ನಾನು, ಇದಕ್ಕೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಾರೆ.
ಎವ್ರಿ ಆಕ್ಷನ್ ವಿಲ್ ಹ್ಯಾವ್ ರಿಯಾಕ್ಷನ್. ಆದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಪ್ರಮುಖವಾಗಿ, ನಾನು ಅದನ್ನ ಸಮಜಾಯಿಸಿದ್ದು ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿ ನಾವು ಅವ್ರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟವ್ರಿಗೆ. ನೀವು ಮಾಡಿದ್ದನ್ನ ನೀವು ಉಡ್ತಾ ಇದ್ದೀರಿ. ಮೊಹಮ್ಮದ್ ಪೈಗಂಬರ್ ಮಾಡಿದಾಗ ಅದಕ್ಕೆ ಒಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ. ಈಗ ಇವತ್ತು ದಿವಸ ಈ ರೀತಿ ಒಂದು ಕೆಟ್ಟ ಹೇಳಿಕೆ ಕೊಟ್ಟ ಮೇಲೆ ಅದಕ್ಕೂ ರಿಯಾಕ್ಷನ್ ಬರ್ತದೆ. ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಳ್ಳೋದಿಲ್ಲ. ಅದರ ಪ್ರಾರಂಭ ಯಾರು ಮಾಡಿದ್ರು? ಪ್ರಾರಂಭ ಒಬ್ಬ ಜವಾಬ್ದಾರಿತ ಮನುಷ್ಯ ಮಾಡಿದ. ಅವರು ಕೇಂದ್ರ ಸಚಿವರಾದಂಥವ್ರು, ಶಾಸಕರಾದಂಥವ್ರು. ನೀವು ಅವಾಗ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಇಸ್ ದ ವೇ ಆಫ್ ಲೈಫ್. ಹಿಂದೂ ಇಸ್ ದ ವೇ ಆಫ್ ಲೈಫ್. ಅದು ಎಲ್ಲರೂ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡಕ್ಕೆ ಹೇಳ್ತಾರ? ನಮ್ಮ ವಚನಗಳಲ್ಲಿ ಒಂದು ಏನಾದರೂ ಇದು ಮಾಡ್ತಾರ? ಅನುಭವ ಪಟ್ಟವರು ಎಲ್ಲರೂ ಇದ್ರು, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅವರು ವಚನ ಬರೆದಿದ್ದಾರೆ. ಯಾರ ಹೆಸರು? ಅವರು ಮರುಸಿದ್ದಾರೆ. ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದಂಥ ಮನಸ್ಥಿತಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ. ಇದು ನಿಮ್ಮ ಕೆಟ್ಟ ಮನಸ್ಥಿತಿ. ನಮ್ಮ ತಲೆಯಲ್ಲಿ ಬರೀ ಇಂಥವೇ ತುಂಬಿಕೊಂಡಿದೆ, ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನ ನಾವು ಇದು ಮಾಡಿ, ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾಗಿ ನಾವು ಮೇಲೆ ಪರಿಗಣಿಸ್ತೇವೆ. ಅಂದ್ರೆ ಖಾದ್ರಿ ವಕೀಲ್ ಅವರು ಕೂಡ ಒಬ್ಬ ಜವಾಬ್ದಾರಿತ ವ್ಯಕ್ತಿ. ಯಾರು? ಖಾದ್ರಿ ಅಡ್ವೊಕೇಟ್ ಇರ್ತಕ್ಕಂಥವ್ರು ಇಷ್ಟೊಂದು ಅವಾಚ್ಯ ಶಬ್ದಗಳನ್ನ ಮಾತಾಡಿ ಅವರು, ನಾನು ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ರಿ. ನಾನು ಸಮರ್ಥವಾಗಿ ಮಾತಾಡಿದ್ದು ಯಾರು? ಫಸ್ಟ್ ಸ್ಟಾರ್ಟ್ ಪ್ರಾರಂಭ ಯಾರು ಮಾಡಿದ್ರಿ? ಅವರು ಕೂಡ ಒಂದು ನಾನು ಖಾದ್ರಿ ವಕೀಲನ ಅಥವಾ ಮತ್ತೆ ಯಾರನ್ನೇ ಆಗಲಿ ನಾನು ಸಮರ್ಥಿಸ್ಕೋತಾ ಇಲ್ಲ. ಆದರೆ ಇದನ್ನ ಮಾಡಿ ಮಾತಾಡಿದ ಮೇಲೆ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನ್ಸ್ಕೋಬೇಕಾಕಪ್ಪ ನೀವು. ಅಂದ್ರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ. ಈಗ ನನ್ನಂಗೆ ಮಾತಾಡಕ್ಕೆ ಬೇರೆಯವ್ರಿಗೂ ಬರ್ತದೆ ಅಂತೇಳಿ, ನಾನು ಮಾತಾಡಿದಕ್ಕೆ ನನಗೂ ಕೆಟ್ಟದಾಗಿ ಮಾತಾಡಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ. ಸರಿ, ಸಂಬಂಧಿತ ಚರ್ಚೆಗಾಗಿ ಈ ವಿಷಯ ಬಂದಿಲ್ಲಪ್ಪ ಮಾತಾಡಿಲ್ಲ. ನಾನು ಇರ್ಲಿಲ್ಲ, ನಾನು ಕೌನ್ಸಿಲ್ ಇವತ್ತು. ಬೇರೆ ಯಾರು ಮಾತಾಡಿಲ್ಲ, ಬೇರೆ MLA ಯಾರು ಮಾತಾಡಿಲ್ಲ. ಯಾರು? ಬೇರೆ MLA ಈ ಎಲೆಕ್ಷನ್ ಅಂಡ್ ರಿಯಾಕ್ಷನ್ ಬಗ್ಗೆ ಯಾರು ಮಾತಾಡಿಲ್ಲ ಅಲ್ಲಿ. ಅಲ್ಲ, ಇವರೇ ಉಲ್ಟಾ ಎತ್ತಿದಾರೆ ಅಲ್ಲಿ. ಖಾದ್ರಿ ವಕೀಲ ನನ್ನ ಮೇಲೆ ನನ್ನ ಮೇಲೆ ಮಾಡಿದ್ ಬಿಡ್ರಿ. ಖಾದ್ರಿ ವಕೀಲ ಇದ್ದೆ, ಬಹಳ ಇದ್ದೆ ಮಾಡಿದ್ದ ಅದೇ ವಿಷಯ ಅದೆಲ್ಲ ಮಾಡಿ ಅದನ್ನ ಇವರೇ ಎತ್ತಿದ್ದಾರೆ. ಖಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ ತಂದು ಹೇಳ್ಬೇಕಾಗಿತ್ತಲ್ಲಿ. ನಾ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಅದ ಫ್ಲೋರ್ ಆಫ್ ದ ಹೌಸ್ ಇಶ್ಯೂ ಟೆಲ್ ನಾ ಏನ್ ಮಾಡಿದ್ದೀನಿ, ನಾ ಏನ್ ಮಾತಾಡಿದ್ದೀನಿ, ನಮ್ಮ ಪೈಗಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿದ್ದೀನಿ. ಅವ್ರು ನೋಡ್ರಿ, ಒಂದು ಹೇಳ್ತೀನಿ ಭಂಡಾರಿ ಅವರ, ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳನ್ನ ಯಾಕೆ ತರ್ತೀರಿ ಇಲ್ಲಿ? ಹೆಣ್ಮಕ್ಳನ್ನ ತರುವಂತದ್ದು ಅತ್ಯಂತ ಕೀಳ. ಇವತ್ತು ನನಗೆ ಬೇರೆಯವ್ರಿಗೆ ಸಹ ಇರ್ಬೋದು, ವೈರಿ ಇರ್ಬೋದು, ಚುನಾವಣೆ ನಾವು ಸ್ಪರ್ಧಿಸಬೇಕು, ಬೇರೆ ಪಕ್ಷ ಇರ್ಬೋದು. ಆದ್ರೆ ಮನೆಯ ಮುಕ್ತ ಹೆಣ್ಮಕ್ಳನ್ನ, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಬೇರೆ ಯಾವುದೇ ಆಗ್ತೀರಿ, ಹೆಣ್ಮಕ್ಳನ್ನ ಯಾಕೆ ತರ್ತೀರಿ? ಇವಾಗ ದೇವ್ರನ್ನ ಯಾಕೆ ತರ್ತೀರಿ? ಇದು ಕೆಟ್ಟ ಮನಸ್ಥಿತಿ ತೋರಿಸ್ತದೆ. ಮಾತಾಡಿ, ನೀವು ಪಕ್ಷದ ಬಗ್ಗೆ ಮಾತಾಡ್ರಿ. ಅಭಿವೃದ್ಧಿ ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ, ಮಾತಾಡಿ. ಅದನ್ನು ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ, ಮುಗ್ಧ ಹೆಣ್ಮಕ್ಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಪೈಗಂಬರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು, ಯಾರೇ ಆಗಲಿ. ಮತ್ತು ಅದ್ರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ, ಅದು ಖಾದ್ರಿ ವಕೀಲನೇ ಇರ್ಬೋದು, ಯಾರೇ ಇರ್ಬೋದು, ಅವರು ಹೆಣ್ಮಕ್ಳು ತರ್ಬರ್ತಾರೆ. ಇಲ್ಲ ಸರ್, ಅಸೆಂಬ್ಲಿ ಪ್ರಾಪರ್ ಫೋರಮ್ ಇತ್ತು. ಯಾವ ಕಾಗದಲ್ಲಿ ಒಂದು ಮಾತು ಮಾತಾಡ್ತಾರೆ. ಇವನ್ ಮುಸ್ಲಿಂ MLAs ಮಾತಾಡಿಲ್ಲ. ಇನ್ನು ಅಸೆಂಬ್ಲಿ ನಡೀತಾ ಇದೆ. ಲಟ್ಸಿ ಈಗ ಅವ್ರು ಮಾಡ್ತಿದ್ದಾರೆ. ಲಟ್ಸಿ ಅದು ನೋಡ್ತೀವಿ ನಾವು. ಅವ್ರನ್ನ ವಜಾಗೊಳಿಸಬೇಕು ಖಾದ್ರಿ ವಕೀಲ್ ಅವ್ರನ್ನ ಅಂತಕ್ಕಂಥದ್ದನ್ನ. ಇವರು ವಜಾ ನೋಡಿ, ಅದು ನಾನು ಹೇಳೋದಲ್ಲ. ಅಸೆಂಬ್ಲಿನ ನಡೀತಾ ಇದೆ, ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ. ಮತ್ತು ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಬದ್ಧನಾಗಿದ್ದೀನಿ. ಯೂತ್ ಮೇಲೆ ಏನು ಕ್ರಮ ಕೈಗೊಳ್ಳಕ್ಕೆ ಬರ್ತದೆ. ಬಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು, ನಾನು ಮುಖ್ಯಮಂತ್ರಿಗಳ ಜೊತೆ, ಗೃಹ ಸಚಿವರ ಜೊತೆ ಮತ್ತು ಕಾನೂನು ಸಚಿವ ಚರ್ಚೆ ಮಾಡ್ತೀನಿ. ನೆಕ್ಸ್ಟ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ತಾವು ಬಹಳ ವಿಶೇಷವಾಗಿ ಆಮೇಲೆ ಬಿಡಿ, ಇನ್ನೊಂದು ಹೇಳ್ತೀನಿ. ಇವ್ರಿಗೆ ಇದೆಲ್ಲ ಮಾಡಕ್ ಬರ್ತದೆ. ನಗರ ಶಾಸಕ ಇವತ್ತು ಬಿಜಾಪುರದಲ್ಲಿ ಎಲ್ಲ ಓಣಿಯಲ್ಲಿ ನೀರು ಹೋಗ್ತಿರೋ, ಸುಂದರ ಬಿಜಾಪುರ, ಪಕ್ಷ ಬಿಜಾಪುರದ ಭಾಷಣ ಮಾಡ್ತಾರೆ. ಅದಕ್ಕೆ ಕಾರಣಕರ್ತರು ನಾವು ಅದೀವಿ, ಮಾತು ಬೇರೆ. ಆದರೆ ಇವತ್ತು ಸಹ ಇವರ ಅವಧಿಯಲ್ಲಿ ಇವತ್ತು ಸಹ ಏನು ಮಾಡಿದ್ರು, ಮುಸ್ಲಿಂ ವಾರ್ತೆ ಕೆಲಸ ಮಾಡಬೇಕು, ಟಾರ್ಗೆಟ್ ಮಾಡಿದ್ರು. ಅವಾಗ
ಈಗ ನಾನು ಬಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲ ವಾರ್ಡ್ಸ್ನಲ್ಲಿ ಕೂಡ ಎಲ್ಲೆಲ್ಲಿ ಹಾಗೆಲ್ಲ ಅದ್ರ ಮೇಲೆ ಮಾಡಿ ಟಾರ್ಗೆಟ್ ಮಾಡಿ ಯಾವ ಇಂಥವ್ರು ವಾರ್ಡು ಮುಸ್ಲಿಮಾನ್ ವಾರ್ಡು ಹಿಂದೂ ವಾರ್ಡ್ ಇದ್ದಾರೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ. ಹಿಂದೂ ಅವ್ರು ಮುಸ್ಲಿಂ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಪ್ರಕಾರ ಕೆಲಸ ನಡೀತಾ ಇದೆ. ಈಗ ಇವತ್ತು ಈ ಎಲ್ಲ ನೀರುಗಳು ಬಂದಾಗ ಎಲ್ಲೋದ್ರು ಬಂದ್ರೆ ಒಂದು ದಿವಸ ಬಂದು ನೋಡಿದ್ರ ಯಾವ ವಾರ್ಡಿಗೆ ಹೋಗಿ ಇವತ್ತೊಂದು ನೀರು ಬಂದಾವು ಜನ ಸಂಕಷ್ಟ ಆಗಿದಾವೆ, ಅದಕ್ಕೆ ತಯಾರಿಲ್ಲ ಇವರು. ಇಲ್ಲಿ ಚುನಾವಣೆ ಬಂದೆ ವಿಜಯೋತ್ಸವ ಮಾಡಕ್ ಬರ್ತದೆ, ಅಲ್ಲಿ ಸೆಷನ್ ಬಿಟ್ಟು ಇಲ್ಲಿ ಅಲ್ಲಿ ಯಾವ ವಾರ್ಡಿಗೆ ಹೋದ್ರಿ ನೀವು? ಒಂದು ವಾರ್ಡಿಗೆ ಹೋದ್ರಿ ನೋಡಿಲ್ಲಲ್ಲ. ಈಗ ಮತ್ತೆ ಹೋಗ್ತಾ ಇದ್ದೆ ನಮಗೆಲ್ಲ 4 ಕಡೆ ನಾನು ಹೋಗ್ತಾ ಇದ್ದೀವಿ. ಮುಗಿದ್ಮೇಲೆ ಒಂದು ಸಲ ನಾನು ಇನ್ನೊಂದು ಕಾರ್ಯಕ್ರಮದ ಮುಗಿಸಿ ನಾನು ಹೋಗ್ತಾ ಇದ್ದೀನಿ. ಇವತ್ತು ವಿಜಯಪುರ ನಗರದಲ್ಲಿ ಏನು ಇದು ಆಗ್ತದೆ ಅದಕ್ಕೆ ಪರಿಹಾರವನ್ನ ಈಗ ನಾವು ಕಂಡುಕೊಳ್ತಾ ಇದ್ದೀವಿ. ಸರ್, ಈ ನಗರದ್ದು ಸಿಸ್ಟಮ್ ನೀರು ಇನ್ಪುಟ್ ಆಗ್ತಾ ಇದೆ, ಔಟ್ಪುಟ್ ಆಗ್ಲಿಕ್ಕೆ ಒಂದು ನೀವು ಮಾಡ್ತಾ ಇದ್ದೀವಿ, ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಾನು ಕಂಟಿನ್ಯೂಸ್ಲಿ ಐ ಮೀನ್ ಟಚ್, ನಾನು ಡಿ ಸಿ ಅವರು ಮತ್ತು ನಮ್ಮ ಕಮಿಷನರು ಟಚ್ ಇದ್ದೀವಿ, ಒಂದೊಂದೊಂದೇ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಈಗ ಬಹುಶಃ ದಿಸ್ ಇಯರ್ ವಿಲ್ ಬಿ ದ ಲಾಸ್ಟ್. ಎಲ್ಲ ಕಾಮಗಾರಿಗಳು ಅದು ಏನೇ ಬರಲಿ ಸರ್, ಎಲ್ಲ ರೀತಿಯ ಇದನ್ನ ನಾವು ಕ್ರಮ ಕೇಳ್ಕೊಳ್ತೀವಿ. ಇದು ಎಲ್ಲ ನೀರುಗಳನ್ನ ಇದು ಮಾಡೋಕ್ಕೆ ನಾವು ಟ್ಯಾಕಲ್ ಮಾಡಿದ್ದೀವಿ. ಬಿ ಖಾತಾ ಬಗ್ಗೆ ಬಹಳ ಕರೆಕ್ಟ್ ಲೋಕಾಯುಕ್ತ ಕೂಡ ರೇಡ್ ಮಾಡಿ ಮೊನ್ನೆ ಹೋಗಿದ್ರೆ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಬಿ ಖಾತೆಗಳಿಗೆ ತಯಾರ 1 ಲಕ್ಷ ರೂಪಾಯಿ ಕೊಟ್ಟರೆ ಬರುವಂತ ಬಿ ಖಾತೆಗೆ ಒಂದು ನಾನು ಈಗಾಗಲೇ ನನಗೆ ಹಮೀದ್ ಮುಷರೀಫ್ ಅವರು ಭಾಳ ಅವ್ರು ಹೇಳಿದಾರೆ, ಅವರು ಭಾಳಷ್ಟು ಜನ ಮಾಡಿದ್ದಾರೆ ಎಲ್ಲ ಕಡೆ ಇದರಲ್ಲಿ. ಅದಕ್ಕೆ ಸಪರೇಟ್ ಆಗಿ ಒಂದು ಸಭೆಯನ್ನು ನಾವು ಜಿಲ್ಲಾಧಿಕಾರಿ ಮಾಡ್ತೀವಿ. ಭಾಳಷ್ಟು ಅನುಕೂಲ ಆಗುತ್ತೆ. ಒಂದು ಇದು ಮಾಡಿ ಸಭೆಯನ್ನು ಮಾಡ್ತಾ ಇದ್ದೀವಿ, ಅದಕ್ಕೊಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಇನ್ನೊಂದು ನೀವು ಜಾಸ್ತಿ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಜಿಲ್ಲೆ, ಬಟ್ ಅಧಿಕಾರಿ ವರ್ಗ ನಿಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮೊನ್ನೆ ಲೋಕಾಯುಕ್ತ ದಾಳಿ ಗೊತ್ತಾಗುತ್ತೆ. 52 ಇಲಾಖೆಗಳ ಮೇಲೆ ಇಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಆಗುತ್ತೆ. ಅಲ್ಲಿ ಅಧಿಕಾರಿಗಳು ಜನರ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಲೋಕಾಯುಕ್ತರೇ ಬಯಲು ಮಾಡಿದ್ದಾರೆ. ತಾವು ಈ ಬಗ್ಗೆ ಏನು ಕ್ರಮ? ನೋಡಿ, ನಾನು ಲೋಕಾಯುಕ್ತರ ಅವ್ರು ಏನು ಕೊಟ್ಟಿದ್ದಾರೆ ನಾನು ಗಮನಿಸ್ತೇನೆ. ನಮ್ಮ ನೆಕ್ಸ್ಟ್ KDP ಸಭೆಯಲ್ಲಿ ಇದನ್ನು ತೆಗೆದುಕೊಳ್ತೇನೆ. ಈಗ ಉದಾಹರಣೆಗೆ ತಗೊಳ್ಳಿ, ತಮಗೆ ರ್ಯಾಂಕ್ನಲ್ಲಿ SSLC PUC ರ್ಯಾಂಕ್ ಅದೆಲ್ಲ ಈಗ ನೋಡಲ್ ಆಫೀಸರ್ಸ್ ಅಂತೀವಲ್ಲ, ಒಬ್ಬರ ಕಚ್ಚರ್ ಒಬ್ಬರು AC ಒಂದು ಕಡೆ, ಒಬ್ಬರು ತಹಶೀಲ್ದಾರ್ ಒಂದು ಕಡೆ, ಒಬ್ಬರು ಫುಡ್ ಒಬ್ಬರೊಬ್ಬರೇ ಅವರನ್ನ ನೋಡಲ್ ಆಫೀಸರ್ ಕೂಡ ಜವಾಬ್ದಾರಿ ಮಾಡಿದ್ದೀನಿ. ಸೊ ನಾನು KDP ಸಭೆಯಲ್ಲಿ ಏನು ನಿರ್ಣಯ ಮಾಡ್ತೀನಿ ಆ ಪ್ರಕಾರ ಇದು ಮಾಡ್ತಾ ಇದ್ದೀನಿ. ಲೋಕಾಯುಕ್ತರು ಅವರೇನು ಮೊನ್ನೆ ಹೇಳಿದಾರಲ್ಲ ಅದೆಲ್ಲವನ್ನ ನಾನು ಗಮನ ಹರಿಸಿ ನಾನು KDPಯಲ್ಲಿ ಮತ್ತು ಆ ತಪ್ಪಿಸ್ತರು ಯಾರಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಆ ಕ್ರಮನೂ ಕೈಗೊಳ್ತೀವಿ. ಒಳ್ಳೆ ಕೆಲಸ ಮಾಡೋದು ಪ್ರೋತ್ಸಾಹ ಕೊಡ್ತೀವಿ. ಸರ್, ನವರಾತ್ರೋತ್ಸವ ಬಗ್ಗೆ ತಾವು ಲಾಸ್ಟ್ ಟೈಮ್ ಹೇಳಿದ್ರಿ, ಈಗ ಸೆಪ್ಟೆಂಬರ್ ಆಗಸ್ಟ್ 2-3 ಮಂತ್ಸ್ ಮಾಡೋದು ಅಂತ ಥ್ಯಾಂಕ್ ಯು ಸರ್. ಧನ್ಯವಾದಗಳು.